ಆಗಿರುವಂತವನು ಎಲ್ಲವನ್ನು ಕಳ್ಕೊಂಡು ವನವಾಸಕ್ಕೆ ಹೋಗ್ಬೇಕಾಗುತ್ತೆ. ಈ ಯಾಕೆ ನಮಗೆ ಈ ರೀತಿ ಆಗ್ತಾ ಇದೆ, ಕಷ್ಟಗಳಿಗೆ ಯಾವ ರೀತಿ ಪರಿಹಾರ ಅಂತ ಅವ್ರು ಕೇಳ್ಕೊಂಡಾಗ ಸಾಕ್ಷಾತ್ ಶ್ರೀ ಕೃಷ್ಣನಿಂದ ತಿಳಿಯುತ್ತೆ ನನಗೆ ಮಾಂತ್ರಿಕ ಪ್ರಯೋಗವಾಗಿದೆ, ಈ ಮಾಟ ಮಂತ್ರ ನನಗೆ ಪರಿಹಾರ ಆಗಿ ಬಿಡುಗಡೆ ಆಗತ್ತೆ, ಯಾವ ರೀತಿ ಕಷ್ಟ ಅನುಭವಿಸ್ಬೇಕು ಅಂತ. ಹಾಗಾದ್ರೆ ಈ ಮಾಟ ಮಂತ್ರವನ್ನ ಪರಿಹಾರ ಮಾಡುವಂತ ಶಕ್ತಿ ದೇವತೆ ಆದ್ರೂ ಯಾವುದು ಅಂತ ಕೇಳಿದಾಗ ಪ್ರತ್ಯಂಗರಾದೇವಿ ಆರಾಧನೆ ಮಾಡಬೇಕು. ಪ್ರತ್ಯಂಗರಾದೇವಿ ನಿಗುಂಬಿಲ ಅನ್ನೋ ಒಂದು ಸ್ಪಷ್ಟ ಉಲ್ಲೇಖ ಇದೆ. ಆ ನಿಗುಂಬಿಲ ಮಹಾಯಾಗದಿಂದ ದೇವಿ ಸಂತೃಪ್ತಿಗೊಂಡು ಮಾಟು ಮಂತ್ರಗಳು ಬಿಡುಗಡೆ ಆಗುತ್ತೆ. ಅವಾಗ ಪಂಚ ಪಾಂಡವರು ಸೇರಿ ಮಾಡಿದಂತ ಮಹಾಯಾಗವೇ ನಿಗುಂಬಿಲ ಮಹಾಯಾಗ. ಪಾಂಡವರಿಂದ ಆ ಯಾಗವಾದ ಮೇಲೆ ದೇವಿ ಸಂತೃಷ್ಟಗೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಜಯವಾಗತ್ತೆ. ಕುರುಕ್ಷೇತ್ರದಲ್ಲಿ ಯಾವಾಗ ಜಯವಾಗತ್ತೆ ಆ ಕಳ್ಕೊಂಡಿರುವಂತ ಎಲ್ಲ ಅವರಿಗೆ ಸಂಪತ್ತುಗಳು ಅವರಿಗೆ ವಾಪಸ್ ಬರುತ್ತೆ. ಅದೇ ಇವತ್ತಿಗೂ ನಡೀತದೆ. ಅರ್ಥ ಮಾಡ್ಕೊಳ್ಳಿ. ಪಾಂಡವರು ಮಾಡಿದಂತ ಮಹಾಯಾಗ, ಧರ್ಮರಾಯರು ಮಾಡಿದಂತ ಮಹಾಯಾಗ, ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತ ಮಹಾಯಾಗ, ವಿಶ್ವಾಮಿತ್ರ ಮಹರ್ಷಿಗಳು ಮಾಡಿದಂತ ಮಹಾಯಾಗ, ಶ್ರೀರಾಮಚಂದ್ರರು ಮಾಡಿದಂತ ಮಹಾಯಾಗ ಇವತ್ತಿಗೂ ಈ ಕಲಿಯುಗದಲ್ಲಿ ನಡೀತಾ ಇದೆ. ಅಂದ್ರೆ ಶಿವಮೊಗ್ಗ ಪ್ರತ್ಯಂಗರದ ಸನ್ನಿಧಾನದಲ್ಲಿ ಸ್ವತಃ ಜಗನ್ಮಾತೆ ಆದೇಶದಂತೆ ಈ ಮಹಾಯಾಗಕ್ಕೆ ಅದರದೇ ಆಗಿರುವಂತ ನಿಯಮ, ನಿಷ್ಠೆ, ಅದರದೇ ಆಗಿರುವಂತ ಮಂತ್ರ ಜಪ, ಮಂತ್ರ ಸಿದ್ಧಿ ಇದೆಲ್ಲ ಇದೆ. ಎಷ್ಟೆಷ್ಟೋ ಲಕ್ಷಾಂತರ ದೇವಸ್ಥಾನಗಳಿದ್ರು ಕೂಡ ನೀವೆಲ್ಲೂ ಕೂಡ ಮೆಣಸಿನಕಾಯಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಪ್ರತ್ಯಂಗರಾದೇವಿ ನೋಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ಉಗ್ರ ದೇವತೆ, ಅಂತ ಶಕ್ತಿ ದೇವತೆ. ದೇವಿನ ಯಾರು ನಂಬಿ ಬರ್ತಾರೋ, ನಾವ್ ಯಾರಿಗೂ ಮೋಸ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ, ತಾಪತ್ರೆ ಮಾಡಿಲ್ಲ, ನಮಗೆ ಮಾಟ ಮಂತ್ರ ಪರಿಹಾರ ಮಾಡಿಸೋ, ನನ್ ಗಂಡ ನನ್ ಮಕ್ಕಳು ಸಂಸಾರ ಚೆನ್ನಾಗಾಗ್ಲಿ, ನನ್ ಗಂಡ ಬೇರೆ ಯಾವ್ದೋ ಹೆಂಗಸು ಸವಾಸ ಮಾಡಿರ್ತಾರೆ, ಬಾಯ್ಬಿಟ್ಟು ಎಲ್ಲರ ಮುಂದೆ ಹೇಳಲಿಕ್ಕಾಗಲ್ಲ, ತವ್ರ ಮನೇಲಿ ಹೇಳಕ್ಕಾಗಲ್ಲ. ಮಕ್ಕಳು ದೊಡ್ಡವರಾಗಿ ಹೋಗಿರ್ತಾರೆ, ಮಕ್ಕಳೇ ಮದುವೆ ವಯಸ್ಸಿಗೆ ಬಂದಿರ್ತಾರೆ, ಆ ವಯಸ್ಸಲ್ಲಿ ಈ ಅಪ್ಪ ಹೋಗಿ ಬೇರೆ ಹೆಂಗಸು ಸವಾಸ ಮಾಡಿರ್ತಾರೆ. ನಾವು ನೋಡಿದೀವಿ ಸಾವಿರಾರು ಜನರು. ಹೆಂಗ್ ಸರಿ ಮಾಡ್ಕೊಬೇಕು? ಒಂದು ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಬೀಗ ಬೊಂಬೆ ಹೊಡೆದು ಮೆಣಸಿನ್ಕಾಯಿ ರುಬ್ಬಿದ್ರೆ ಅಮ್ಮನೇ ತೋರಿಸ್ತಾರೆ, ಚೆನ್ನಾಗಿತ್ತು ಗುರುಜಿ ನಮ್ಮ ಸಂಸಾರ, ಬೇರೆ ಹೆಂಗಸು ಸವಾಸ ಮಾಡ್ಬಿಟ್ಟಿದ್ರು. ನೂರಾರು ಜನರು ಬಂದ್ರೆ ಒಂದೊಂದ್ ತರ ಸಮಸ್ಯೆಗಳಿದೆ. ಕೆಲವೊಂದೆಲ್ಲ ಹೇಳ್ಬೋದು, ಕೆಲವೊಂದು ಹೇಳಲಿಕ್ಕೆ ಆಗಲ್ಲ, ಕೆಲವೊಂದು ತೋರಿಸ್ಬೋದು, ಕೆಲವೊಂದು ತೋರ್ಸಕ್ ಆಗಲ್ಲ. ಇದಕ್ಕೆಲ್ಲ ಪರಿಹಾರನೇ ಮಹಾಪ್ರತ್ಯಂಗರಾದೇವಿ. ನಮಗೆ ಯಾರು ಕೆಡಕ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ತಾಪತ್ರೆ ಮಾಡ್ತಾರೆ, ಮಾಟ ಮಾಡ್ತಾರೆ, ಮಂತ್ರ ಮಾಡ್ತಾರೆ, ದೇವಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ 5 ಭಾನುವಾರ ಯಾರು ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ತಾರೆ, ಎಂತ ಬಲಿಷ್ಠವಾದಂತಹ ಮಾಟ ಮಂತ್ರ ತಂತ್ರ ದೋಷ ಪರಿಹಾರವಾಗತ್ತೆ. ಕೂದಲಲ್ಲಿ ಮಾಡಿರುವಂತ ಮಾಟ, ಉಗ್ರಲ್ಲಿ ಮಾಡಿರುವಂತ ಮಾಟ, ಕಾಲ್ ಧೂಳಲ್ಲಿ ಮಾಡಿರುವಂತದ್ದು, ಊಟ ಮಾಡಿ ಬಿಟ್ಟಿರುವಂತ ಹೆಚ್ಚಿನ ಅನ್ನದಲ್ಲಿ ಮಾಡಿರುವಂತ ಮಾಟ, ಬೊಂಬೆ ಹೊಡೆದಿರೋದು, ಬೀಗ ಹಾಕಿರೋದು, ಏನೇನೋ ಒಂದು ಮಾಟ ಮಂತ್ರ ಮಾಡ್ತಿರ್ತಾರೆ, ಮನೆ ದೇವರಿಗೆ ಬಾಯ್ಕಟ್ ಮಾಡ್ತಿರ್ತಾರೆ. ಅಮಾವಾಸ್ಯೆ ಅಡಿಮೆ ಮತ್ತೆ ಜಗಳ ಮಾಡ್ಕೊಂಡು ಗಂಡ ಹೆಂಡತಿ ದೂರ ಆಗ್ಲಿ, ವ್ಯಾಪಾರ ವ್ಯವಹಾರ ಏಳಿಗೆ ಆಗ್ಬಾರ್ದು, ದೃಷ್ಟಿ ಚೆನ್ನಾಗೇನೋ ನಡೀತಾ ಇತ್ತು ಗುರುಜಿ, ವಾರ ಚೆನ್ನಾಗಾಯ್ತು, ಹಿಂಗೆ ಆಗ್ಲಿ ಅಂತ ಅನ್ಕೊಳ್ಳೋದ್ರೊಳಗೆ ಮತ್ತೆಲ್ಲ ಕೆಟ್ಟೋಯ್ತು. ಆಕ್ಸಿಡೆಂಟ್ಸ್ ಆಗೋ ರೀತಿ, ದಿನ ಬೆಳಗಾದ್ರೆ ಮಾತ್ರ ನುಂಗೋ ರೀತಿ, ಕೆಲಸ ಮಾಡೋ ಜಾಗದಿಂದ ಓಡೋಗೋ ರೀತಿ, ನಾನಾ ರೀತಿಯ ಮಾಂತ್ರಿಕ ಪ್ರಯೋಗ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಮುಂಚೆ ಎಲ್ಲ ಈ ಮಾಟ ಮಂತ್ರ ಮಾಡಿಸ್ತಾರೆ ಅಂದ್ರೆ ಕದ್ದು ಮುಚ್ಚಿ ಎಲ್ಲೆಲ್ಲೋ ಮಾಡ್ತಾ ಇದ್ರು, ನೀವು ಕೇಳಿದಿರಲ್ವಾ? ಈಗ ಹಂಗಲ್ಲ, ಟಿವಿಲೇ ಡೈರೆಕ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಕೇರಳ ಮಾಂತ್ರಿಕರು. ಸತ್ಯ ಅಲ್ವಾ? ಅದ ಅರ್ಥ ಏನಪ್ಪಾ ಅಂದ್ರೆ ಧರ್ಮ ಎಷ್ಟು ವಿನಾಶಕ್ಕೆ ಹೋಗ್ತಾ ಇದೆ. ಇದನ್ನ ಮಾಡಿಸ್ತಾ ಇರೋವಂಥವ್ರು ಯಾರೋ ಕಾಡು ಮನುಷ್ಯರಲ್ಲ, ಓದಿರೋವಂಥವ್ರು, ಬರ್ದಿರೋವಂಥವ್ರು, ಒಳ್ಳೆ ಸಂಸಾರಸ್ಥರು ಹೋಗಿ ಸೊಸೆಗೆ ಹೋಗಿ ಮಾಟ ಮಾಡಿಸೋದು, ಅಷ್ಟೇ. ಮಗನಿಗೆ ಹೋಗಿ ಮಾಟ ಮಾಡಿಸೋದು, ಅಣ್ಣ ತಮ್ಮಂದ್ರಿಗೆ ಹೋಗಿ ಮಾಟ ಮಾಡಿಸೋದು, ಅಕ್ಕ ತಂಗಿರಿಗೆ ಹೋಗಿ. ಮುಂಚೆ ಎಲ್ಲ ಎಲ್ಲೋ ಕೇಳ್ತಾ ಇದ್ವಿ, ಎಲ್ಲೋ ನೋಡ್ತಾ ಇದ್ವಿ, ಕದ್ದು ಮುಚ್ಚಿ ಆಗ್ತಾ ಇದ್ವಿ. ಈಗೇನು ಡೈರೆಕ್ಟ್ ಆಗಿ ಹೇಳ್ತಾರೆ, ಹಂಗ್ ಮಾಡಿಸ್ತೀವಿ, ಹಿಂಗ್ ಮಾಡಿಸ್ತೀವಿ, ಹಂಗ್ ಮಾಡಿಸ್ತೀವಿ, ನಿಮಗೆ ಆಗಿಲ್ಲ ಅಂದ್ರೆ ದೊಡ್ಡ ವಾಪಸ್. ಕರೆಕ್ಟೇನಮ್ಮ?